ಇದು ಫುಲ್ ಕುಮಾರಸ್ವಾಮಿ ಅವರು ಸಿಟ್ಟಾಗಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಚಂಪಾ ವಿರುದ್ಧ. ಇನ್ನು ಕನ್ನಡ ಮಾಧ್ಯಮ ವಿಚಾರದಲ್ಲಿ ಸಿಎಂಗೆ ಚಂಪಾ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ನನ್ನಂಥವರಿಗೆ ಕೇಳಬೇಕಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ನನ್ನ ಮೊಮ್ಮಗನಿಗೆ ಕನ್ನಡ ಮಾಧ್ಯಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಕೊಡಿಸಲಾಗ್ತಾ ಇದೆ. ಬೇಕಿದ್ರೆ ಸಿಎಂ ಗುಪ್ತಚರ ವಿಭಾಗದಿಂದ ಮಾಹಿತಿಯನ್ನು ಪಡೀಲಿ. ಇರೋದು ಒಬ್ಬನೇ ಒಬ್ಬ ಮೊಮ್ಮಗ. ಆತ ಈಗ ಪ್ರೈಮರಿ ಸ್ಕೂಲಿಂಗನ್ನು ಕನ್ನಡದಲ್ಲೇ ಮಾಡಿ ಈಗ MA ಕೂಡ ಮುಗಿಸಿದ್ದಾನೆ. ಕುಠಾರಿ ಅಂದರೆ ಕೊಡಲಿ ಅನ್ನುವಂಥ ಅರ್ಥ. ಕನ್ನಡ ವೃಕ್ಷಕ್ಕೆ ಕೊಡಲಿ ಏಟನ್ನು ಹಾಕಬಾರದು ಅಂತ ಧಾರವಾಡದಲ್ಲಿ ಮಾತನಾಡ್ತಿದ್ದಂತಹ ಚಂಪಾ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಜೊತೆಗೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಬರೋಣ ಬನ್ನಿ. 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿನ್ನೆ ಮುಖ್ಯಮಂತ್ರಿಗಳ ಭಾಷಣ ತೀವ್ರ ಒಂದು ರೀತಿ ಉದ್ವೇಗದಲ್ಲಿತ್ತು ಅಂತಾನೆ ಹೇಳ್ಬೋದು. ಅವರು ಯಾಕೆ ಆ ರೀತಿ ಸಿಟ್ಟಿನಿಂದ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಅನ್ನುವಂಥದ್ದು ತುಂಬಾನೇ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದಕ್ಕೆಲ್ಲ ಕಾರಣ ಅವರು ಹೇಳ್ತಾ ಇರೋದು ಚಂಪಾ ಅವರ ಭಾಷಣ. ಚಂಪಾ ಅವರು ನೇರವಾಗಿ ನನ್ನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನೇರವಾಗಿ ಏನಂತಂದ್ರೆ, ನಿಮ್ಮ ಮೊಮ್ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನನ್ನಂಥವ್ರಿಗೆ ಕೇಳಬೇಕಾದ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಅವರಿಗೆ ಒಂದೇ ಒಂದು ಸಾಲಿನ ಉತ್ತರ, ಇರೋನು ಒಬ್ಬನೇ ಮೊಮ್ಮಗ, ಬೆಂಗಳೂರಿನ ಒಂದು ಕನ್ನಡ ಮಾಧ್ಯಮದ ಶಾಲೆಯೊಳಗೆ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಪಡೆದವನು. ಇದು ಅವರಿಗೆ ನಾನು ಕೊಡುವ ನೇರವಾದಂಥ ಒಂದು ಉತ್ತರ. ಅವರು ಮುಖ್ಯಮಂತ್ರಿಗಳಾಗಿ ತಮ್ಮ ಗುಪ್ತಚರ ವಿಭಾಗದಿಂದ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಬಹುದು. ಈ ಸಮ್ಮೇಳನದಲ್ಲಿ ನೀವೊಂದು ಠರಾವು ಮಾಡ್ರಿ, ನಾವು ಎಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಬಂದ್ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ಅನ್ನುವಂಥ ಒಂದು ಮಾತಾ ಹೇಳ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಅದನ್ನ ಇದು ಬಹಳ ಸ್ವಾಗತಾರ್ಹವಂಥ ಒಂದು ನಿಲುವು. ನಮ್ಮ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಹೇಳಿದಂಥ ಭಾಳ ಮುಖ್ಯ ಮಾತು ಏನಂದರೆ, 1ರಿಂದ 7 ತನಕ ಪೂರ್ವ ಪ್ರಾಥಮಿಕವನ್ನು ಸೇರಿದಂಗೆ ಪ್ರಾಥಮಿಕ ಶಿಕ್ಷಣ ಅಂತ ನಾವು ಕರಿತೀವಿ, ಅದು ರಾಷ್ಟ್ರೀಕರಣಗೊಳ್ಬಿಡಲಿ, ಅಂದರೆ ಸರ್ಕಾರನೇ ವಹಿಸ್ಕೊಂಡ್ಬಿಡಲಿ. ಖಾಸಗಿಯವರು 8ನೇ ತರಗತಿಯಿಂದ ಬೇಕಾದರೆ ಅವರು ಪ್ರವೇಶ ಮಾಡಬಹುದು. ಅದಕ್ಕೆ ಭಾಳ ಧನಾತ್ಮಕ ರೀತಿಯೊಳಗೆ ನಮ್ಮ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಮಾಡಿದ್ದು ನನಗೆ ವೈಯಕ್ತಿಕವಾಗಿ ಖುಷಿಯನ್ನು ತಂದುಕೊಟ್ಟಂಥ ಒಂದು ಸಂಗತಿ. ಈಗ ನಿಮ್ಮ ಸಲಹೆ, ನೀವು ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ಅವ್ರ ಆರೋಪ ಅಂತೇಳಿ ಯಾಕೆ ತಿಳ್ಕೊಳಕತ್ತಾರ? ಇಲ್ಲ, ರಾಜಕಾರಣದೊಳಗೆ ಪಾಪ ಅವರಿಗೆ ಕನ್ನಡ ಭಾಷೆಯ ವ್ಯಾಕರಣ ಅಷ್ಟು ಸರಿಯಾಗಿ ಗೊತ್ತಾಗೋದಿಲ್ಲ. ಆರೋಪ, ಪ್ರತ್ಯಾರೋಪ, ಏಟು, ಎದುರೇಟು, ಇದು ರಾಜಕಾರಣಿಗಳ ಪರಿಭಾಷೆ. ನಾನು ಅವ್ರ ಮೇಲೆ ಆರೋಪ ಮಾಡಲೇ ಇಲ್ಲ. ಇಲ್ಲ ಸಲ್ಲದ ಪದ ಬಳಕೆ ನನ್ನ ವಿರುದ್ಧ ಮಾಡಬಾರ್ದು ಅಂತ ಇಲ್ಲ, ಕುಮಾರಸ್ವಾಮಿಗಳು ಕನ್ನಡದ ಮಟ್ಟಿಗೆ ಕುಠಾರ ಸ್ವಾಮಿಗಳಾಗಬಾರ್ದು ಅಂತೆ ನಾನು. ಕುಠಾರ ಅಂದ್ರೆ ಕೊಡ್ಲಿ, ಕನ್ನಡ ಅನ್ನೋದು ಒಂದು ವೃಕ್ಷ ಇದ್ದಂಗೆ. ಆ ವೃಕ್ಷ ಬೆಳೆಸಲಿಕ್ಕೆ ಗೊಬ್ಬರ ಆಮೇಲೆ ಬೆಳಕು ಅದೆಲ್ಲ ಕೊಡಬೇಕು ಹೊರತು ಅದು ಕೊಡ್ಲಿ ಅಟ್ಟು ಹಾಕಬಾರ್ದು ಅಂತ ಒಬ್ಬ ಬರಹಗಾರ ಯಾವಾಗಲೂ ಪ್ರತೀಕಗಳ ಮೂಲಕ ಮಾತಾಡ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಸಂವೇದನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಇನ್ನೂ ಬರಬೇಕಾಗಿದೆ. ನಾನು ಹೇಳಿದ್ದು, ತಾವು ಮಣ್ಣಿನ ಮಗ, ಹೌದಾ? ಆಮೇಲೆ ಒಂದು ಪ್ರಾದೇಶಿಕ ಪಕ್ಷದ ವರಿಷ್ಠರು ನೀವು. ರಾಷ್ಟ್ರೀಯ ಪಕ್ಷಗಳಿಗೆ ಈ ರೀತಿ ಅಜೆಂಡಾ ಇರೋದಿಲ್ಲ. ಅವರು ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ. ಆದರೆ ಇಂಡಿಯಾ ದೇಶದ ಎಲ್ಲ ಪ್ರಾದೇಶಿಕ ಪಕ್ಷಗಳ ಅಜೆಂಡಾ ನೀವು ನೋಡಿದರೆ ಅವರು ಆಯಾ ಪ್ರದೇಶದ ಹಿತಾಸಕ್ತಿಗಳ ರಕ್ಷಣೆಗೆ ಕಂಕಣಬದ್ಧರಾಗಿರ್ತಾರೆ. ಬೇರೆ ಅವ್ರಿಗೆ ಈ ಮಾತು ಹೇಳೋದಿಲ್ಲ. ನಿಮ್ಮದು ಪ್ರಾದೇಶಿಕ ಪಕ್ಷ, ಆ ಪ್ರಾದೇಶಿಕ ಪಕ್ಷ ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಮಾದರಿಯ ರೀತಿಯೊಳಗೆ ನಾವು ಇಡೀ ದೇಶಕ್ಕೆ ತೋರಿಸಬೇಕು. ಒಂದು ವೇಳೆ ನಮ್ಮ ಕುಮಾರಸ್ವಾಮಿಯವರು ತಾವು ಹೇಳಿದ ಮಾತಿನ ನಡ್ಕೊಂಡ್ರೆ, ಪ್ರಾಥಮಿಕ ಶಿಕ್ಷಣವನ್ನು ರಾಷ್ಟ್ರೀಕರಣಗೊಳಿಸಿದರೆ ಇಡೀ ಇಂಡಿಯಾ ದೇಶದ ಚರಿತ್ರೆಯೊಳಗೆ ಅವರು ಪ್ರಮುಖ ಸ್ಥಾನವನ್ನು ಪಡೀತಾರೆ. ಅವ್ರ ಬಗ್ಗೆ ವೈಯಕ್ತಿಕವಾದದ್ದು ಏನೂ ಇಲ್ಲ. ಇದು ಚಂಪಾ ಅವರ ಮಾತು. ಚಂಪಾ ಅವರ ಮಾತು ಅಂತಂದ್ರೆ ಅದು ಒಂಥರ ಚಾಟಿ ಹೇಟು ತರ ಇರುತ್ತೆ, ಆದ್ರೆ ಅದನ್ನ ಸಲಹೆ ತರ ತಗೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು ಹೇಳಿದ ರೀತಿಯಲ್ಲಿ ಇಲ್ಲಿ ಠರಾವು ಮಾಡಿ ಕಳಿಸಿ ನೀವು ಅನ್ನುವಂತಹ ಒಂದು ಸಲಹೆಯನ್ನ ಏನ್ ಕೊಟ್ಟಿದ್ದಾರೆ ಸಮ್ಮೇಳನದಲ್ಲಿ, ಆ ಠರಾವನ್ನ ನಾವು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂತ ಮಾತನ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಪಾಟೀಲ್ ಅವರು ಹೇಳಿದ್ದಾರೆ. ಹಾಗೇನೆ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಅವರ ಮೊಮ್ಮಕ್ಕಳು ಕಲಿಯುವ ಶಾಲೆ ಬಗ್ಗೆ ಅವರು ಹೇಳಲಿ
ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದ್ರ ಬಗ್ಗೆ ಕೂಡ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಶಶಿ ಜೊತೆ ರಹಮತ್ ಕಂಚಗಾರ್, ಟಿವಿ 9 ಧಾರವಾಡ.